ತಲೆ ಕೂದಲಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನೈಸರ್ಗಿಕ ಕಂಡೀಷನರ್ನಂತೆ ಬಳಸುವ ಉತ್ತಮ ಕೇಶ ತೈಲ. ಐಎ ಜನರೇಟೆಡ್ ಇಮೇಜ್. ದಿನನಿತ್ಯ ಎದ್ದ ಕೂಡಲೇ ನಮ್ಮ ಕೈಯಿಂದ ಒಮ್ಮೆ ಕಣ್ಣನ್ನು ಬೆಚ್ಚ ಮಾಡಿ ನಂತರ ಕೂದಲನ್ನು ಸರಿ ಮಾಡಿಕೊಂಡು ಮುಂದಿನ ಕೆಲಸಕ್ಕೆ ನಾವು ಅಣಿಯಾಗುತ್ತೇವೆ. ಮುಖಕ್ಕೆ ಒಂದು ಸುಂದರ ಲಕ್ಷಣ ನಮ್ಮ ಮುಡಿ. ಮುಡಿಯ ಮೋಡಿಗೆ ಎಲ್ಲರೂ ಕೆಲವೊಮ್ಮೆ ಮನಸೋಲುತ್ತಾರೆ. ಅಂತಹ ಈ ಕೂದಲಿನ ಆರೈಕೆ ಇಂದು ಒಂದು ದೊಡ್ಡ ಕೆಲಸವಾಗಿದೆ. ಕೂದಲಿನ ರಕ್ಷಣೆಗಾಗಿ ನಾವು ತಲೆ ಕೆಡಿಸಿಕೊಳ್ಳುವುದು ಇಂದು ಸರ್ವೇ ಸಾಮಾನ್ಯವಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಂಪೂ, ಕಂಡೀಷನರ್ ಹಾಗೂ ಬೇರೆ ಬೇರೆ ರೀತಿಯ ಎಣ್ಣೆಗಳ ಬಳಕೆ ನಾವು ಮಾಡುತ್ತೇವೆ. ಆದರೂ ಕೂದಲು ಉದುರುವಿಕೆ, ಹೊಟ್ಟಿನ ಸಮಸ್ಯೆ, ಮುಖ್ಯವಾಗಿ ಸಣ್ಣ ವಯಸ್ಸಿಗೆ ಕೂದಲು ಬೆಳ್ಳಗಾಗುವುದು ಇಂದಿನ ಕಾಲದಲ್ಲಿ ಹೆಚ್ಚಾಗಿ ಕಾಣುತ್ತಿದೆ. ಇದಕ್ಕೆ ಪರಿಹಾರ ಏನು? ಪರಿಹಾರವನ್ನು ಕಂಡುಕೊಳ್ಳುವ ಬಗೆ ಹೇಗೆ ಎಂಬುದನ್ನು ನಾವೀಗ ವಿಶ್ಲೇಷಿಸೋಣ. ನಮ್ಮ ಕೂದಲು 65%-95% ಕೆರಾಟಿನ್ ಎಂಬ ಅಂಶದಿಂದ ಕೂಡಿದ್ದು ಲಿಪಿಡ್ಗಳನ್ನು ಜೊತೆಗೆ ಹೊಂದಿದೆ. ಕೂದಲು ಒಂದು ದಿನಕ್ಕೆ 0.35 ಮಿಲಿಮೀಟರ್ಗಳಷ್ಟು ಬೆಳೆಯುತ್ತದೆ. ಇಂತಹ ಕಪ್ಪು ಕೂದಲನ್ನು ಕಾಪಾಡಿಕೊಳ್ಳುವ, ಉದ್ದ ಕೂದಲನ್ನು ಹೊಂದುವ ಹಾಗೂ ಹೊಟ್ಟು ರಹಿತವಾಗಿರುವ ಬಗೆಯನ್ನು ತಿಳಿದುಕೊಳ್ಳುವುದು ತುಂಬಾ ಅವಶ್ಯಕ. ಉತ್ತಮ ಕೂದಲಿನ ಬೆಳವಣಿಗೆಗೆ ನಮ್ಮ ಸುತ್ತಲಿನ ಹವಾಮಾನ ಕೂಡ ಕಾರಣವಾಗುತ್ತದೆ. ಇಂದಿನ ವಾತಾವರಣದ ಮಲಿನತೆ ಕೂದಲಿನ ಬೆಳವಣಿಗೆಗೆ ಕೂಡ ಮಾರಕವಾಗಿದೆ. ಧೂಳು ತಲೆಕೂದಲನ್ನು ಸೇರಿ ಅದರೊಂದಿಗೆ ನಮ್ಮ ಬೆವರು, ಹೊಟ್ಟು ಬೆಳವಣಿಗೆಗೆ ನಾಂದಿಯಾಗುತ್ತದೆ. ಜಾಸ್ತಿ ಹೊಟ್ಟಿನ ಕಾರಣದಿಂದ ಕೂದಲು ಉದುರುವಿಗೆ ಹಾಗೂ ನಮ್ಮ ಪರಿಸರದ ನೀರಿನಲ್ಲಿನ ಅನೇಕ ರಾಸಾಯನಿಕದಿಂದ ಕೂದಲು ತನ್ನ ಮೂಲ ಬಣ್ಣವನ್ನು ಬೇಗ ಕಳೆದುಕೊಳ್ಳುತ್ತದೆ. ಆದರೆ ಏನು ಮಾಡುವುದು? ಪರಿಸ್ಥಿತಿ ನಮ್ಮ ನಿತ್ಯ ಜೀವನಕ್ಕೆ ಹೊಂದಿಕೊಂಡು ಬದುಕು ಸಾಗಿಸಬೇಕು ಅಲ್ಲವೇ? ಆದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತವೆ. ನಮ್ಮ ಪರಿಸರದ ಹಲವು ನೈಸರ್ಗಿಕ ವಸ್ತುಗಳೇ ನಮ್ಮ ಕೇಶದ ಸಂಜೀವಿನಿಯಾಗಿವೆ. ಕೂದಲಿನ ಸಂರಕ್ಷಣೆಗೆ ನೈಸರ್ಗಿಕ ಕಂಡೀಷನರ್ನಂತೆ ಕೆಲಸ ಮಾಡುವ ಉತ್ತಮ ಕೇಶತೈಲ. ಯಾವುದೇ ರಾಸಾಯನಿಕ ಬಳಸದೆ ನಿತ್ಯ ತಲೆಗೆ ಹಚ್ಚಿಕೊಳ್ಳಬೇಕಾದ ಒಂದು ಎಣ್ಣೆಯನ್ನು ತಯಾರಿಸುವ ಬಗೆಯನ್ನು ಈಗ ತಿಳಿಯೋಣ. ನಾವು ಈ ತೈಲವನ್ನು ಮಾಡಲು ನೈಸರ್ಗಿಕ ವಸ್ತುಗಳಾದ ತೆಂಗಿನ ಎಣ್ಣೆ, ಮೆಂತ್ಯೆ, ಕರಿಬೇವು, ಒಂದೆಲಗ, ದಾಸವಾಳದ ಹೂವು ಮತ್ತು ಎಲೆ, ಅಲೋವೆರಾ, ಭೃಂಗರಾಜ, ಮದರಂಗಿ ಎಲೆ ಹಾಗೂ ನೆಲ್ಲಿಕಾಯಿಯನ್ನು ಬಳಸುತ್ತೇವೆ. ಎಣ್ಣೆಯನ್ನು ಮಾಡುವ ವಿಧಾನ: 2 ಚಮಚ ಮೆಂತ್ಯೆ ಕಾಳು, 2 ಮುಷ್ಟಿ ಕರಿಬೇವು, 1 ಮುಷ್ಟಿ ಒಂದೆಲಗ, 3 ಬಿಳಿ ದಾಸವಾಳ ಹೂವು, 1 ಮುಷ್ಟಿ ದಾಸವಾಳ ಎಲೆ, 2 ಸಣ್ಣ ತುಂಡು ಅಲೋವೆರಾ, 1 ಮುಷ್ಟಿ ಮದರಂಗಿ ಎಲೆ, 1 ಮುಷ್ಟಿ